ಫುಲ್ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ಬ್ಲಾಗ್ ಆಗಿರ್ತೈತಿ. ಫುಲ್ ವೆರೈಟಿ ರೆಸಿಪೀಸ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ಇವತ್ತು ಬೆಳಿಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಓಕೆ, ಇವತ್ತು ಫುಲ್ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ಬ್ಲಾಗ್ ಆಗಿರ್ತೈತಿ. ಯಾಕಪ್ಪ ಅಂತಂದ್ರೆ ಇವತ್ತು ಫುಲ್ ವೆರೈಟಿ ರೆಸಿಪೀಸ್ ನಿಮ್ಮ ಜೊತೆ ಆದಷ್ಟು ನಾನು ಶೇರ್ ಮಾಡ್ಕೋತೀನಿ. ಯಾಕಂದ್ರೆ ಇವತ್ತು ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಇಷ್ಟೊಂದು ಪಲ್ಯ ಮತ್ತು ಚಟ್ನಿ ಮತ್ತು ಶಾವಿ ಎಲೆ ಬಜ್ಜಿ ಎಲ್ಲ ಮಾಡತ್ತಾರ. ಇವತ್ತು ಫುಲ್ ಸ್ಪೆಷಲ್ ಊಟ ಇವತ್ತು. ಅದಕ್ಕೆ ಇವತ್ತು ಆದಷ್ಟು ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ಓಕೆ, ಮೊನ್ನೆ ಬ್ಲಾಗಲ್ಲಿ ಶಾವಿ ಎಲೆ ಬಜ್ಜಿನ ನಿಮ್ಗೆ ತೋರಿಸಿದ್ದೆ. ಅದು ರೌಂಡ್ ಸೇಪ್ ಬಜ್ಜಿ ಥರ ಇತ್ತು. ಇದು ಇವತ್ತು ಫುಲ್ ಡಿಫ್ರೆಂಟ್, ಇನ್ನೂ ಒಂಥರ ಬಜ್ಜಿನ ಸೇಮ್ ಪಪ್ಸ್ ಎಲ್ಲ ಇರ್ತಾವಲ್ಲ, ಸೇಮ್ ಅದೇ ಥರನೇ ಸೇಪ್ ಎಲ್ಲ ಅದೇ ಥರನೇ ಇರ್ತೈತಿ. ಮತ್ತು ಟೇಸ್ಟ್ನೂ ಅಷ್ಟೇ ಸಖತ್ತಾಗಿರ್ತೈತಿ. ಇದೊಂಥರ ಡಿಫ್ರೆಂಟ್ ಆಗಿರೋ ಶಾವಿ ಎಲೆ ಬಜ್ಜಿನ ಇವತ್ತು ನಿಮ್ಗೆ ತೋರಿಸ್ತೀನಿ. ಅದರ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಓಕೆ, ಬರ್ರಿ, ಯಾಕೆ ಲೇಟ್ ಮಾಡೋದು. ಇವತ್ತಿನ ಬ್ಲಾಗ್ ಯಾರೂ ಸ್ಕಿಪ್ ಮಾಡ್ದೇ ಫುಲ್ ಬ್ಲಾಗ್ ನೋಡ್ರಿ ಅಂಥೇಳಿ ಕೇಳ್ಕೊತೀನಿ. ಓಕೆ, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್. ಓಕೆ, ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಏನೆಲ್ಲ ಅಡುಗೆ ಮಾಡ್ತಾರೆ, ಏನೇನೆಲ್ಲ ಐಟಮ್ ಮಾಡ್ತೀವಿ ಅಂಥೇಳಿ ನಿಮ್ಮ ಜೊತೆನೇ ಶೇರ್ ಮಾಡ್ಕೊತೀನಿ. ಓಕೆ, ಬರ್ರಿ. ಇನ್ನೂ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ, ಪ್ಲೀಸ್ ಅಲ್ಲಿನೂ ಹೋಗಿ ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ. ಓಕೆ, ಬರ್ರಿ ಸ್ಟಾರ್ಟ್ ಮಾಡೋಣ. ಓಕೆ, ಇದು ಬೆಳಿಗ್ಗೆನೇ ಮಮ್ಮಿ ನಾಷ್ಟಕ್ಕೆಲ್ಲ ರೆಡಿ ಮಾಡಾತಿದ್ರು. ಚುರುಮುರು ಸೂಸ್ಲ ಮಾಡಾತಿದ್ರು. ಇವತ್ತು ನಮ್ಮ ಕಡೆ ಚುರುಮುರು ಸೂಸ್ಲ ಅಂತಲೇ ಕರೆಯೋದು. ನಮ್ಮ ಗಂಗಾವತಿ ಸೈಡ್ ಮಂಡಾಳ ಒಗ್ಗರ್ಣಿ ಅಂಥೇಳಿ ಕರೀತಾರೆ. ಈಗ ಕೆಲವೊಬ್ರು ಏನೇನು ಕರೀತಾರೆ ಅಂತ ನನಗೆ ಗೊತ್ತಿಲ್ಲ. ಅಪ್ಪು ಬಾ ಬಾಪ, ಮಮ್ಮು ಮಾಡ್ತೇವಲ್ಲ. ಇದ್ರ ಬಜ್ಜಿದ್ ಮಾಡ್ತೀನಿ ಇವತ್ತು ವಿಡಿಯೋ. ಓಕೆ, ನೋಡ್ರಿ, ಇದೆ ಶಾವಿ ಎಲೆ ಫುಲ್ ಫ್ರೆಶ್ ಆಗಿ ತೊಗೊಂಡು ಬಂದ ತಕ್ಷಣವೇ ನೆಕ್ಸ್ಟ್ ಡೇನೇ ಇದನ್ನು ಮಾಡತ್ತೀವಿ ನಾವು. ಓಕೆ, ಮಮ್ಮಿ ಎಲ್ಲ ಎಲೆ ಎಲ್ಲ ತೊಳೆದು ಇಟ್ಟಾರ. ಈ ಕಡೆ ನೋಡ್ಬೋದು ನೀವು, ಶೇಂಗಾ ಎಲ್ಲ ಕುದಿಸಿ ಇಟ್ಟಾರ. ಶೇಂಗಾ ಎಲ್ಲ ತಿಂದು ಎಷ್ಟೊಂದು ದಿನ ಆಗಿತ್ತು. ಉಪ್ಪೆಲ್ಲ ಹಚ್ಚಿ ಕುಕ್ಕರ್ ಒಳಗೆ ಕುದಿಸಿ ಸ್ವಲ್ಪ ಆರಕ್ಕೆ ಬಿಟ್ಟಾರ. ಓಕೆ, ಮತ್ತು ಈ ಕಡೆ ಚೋಳೆಕಾಯಿ ಎಲ್ಲ ಸೋಸಿ ಬಿಡಿಸಿಟ್ಟು ಅದನ್ನೆಲ್ಲ ತೊಳೆದಿಟ್ಟಾರ. ಮತ್ತು ಈ ಕಡೆ ಪಲ್ಯನೂ ರೆಡಿ ಆಗತ್ತೈತಿ. ಓಕೆ, ಇದು ಹಸಿ ಟೊಮೆಟೊ. ಇದನ್ನು ಚಟ್ನಿ ಮಾಡ್ಬೇಕಂಥೇಳಿ ನಮ್ಮ ಮಮ್ಮಿ ಇಟ್ಟಾರಲ್ಲಿ. ಇವತ್ತು ಫುಲ್ ಮಸ್ತ್ ಕಲ್ಲನ ಖಾರ ಅಂಥೇಳಿ ಕರೀತಾರೆ ನಮ್ಮ ಕಡೆ ಎಲ್ಲ. ಕಲ್ಲೊಳಗೆ ಜಜ್ಜಿ ಚಟ್ನಿ ಎಲ್ಲ ಮಾಡ್ತಾರೆ. ಈ ಥರ ಮಿಕ್ಸರ್ಗೆಲ್ಲ ಹಾಕಿ ನಾವು ಮಾಡ್ತೀವಿ, ಆದರೆ ಅದು ಅಷ್ಟು ಟೇಸ್ಟ್ ಇರಲ್ಲ. ಓಕೆ, ನಮ್ಮ ಮಮ್ಮಿ ನೋಡ್ರಿ ಓಕೆ, ನಮ್ಮ ತಮ್ಮ ನೋಡ್ರಿ ವಿಡಿಯೋ ಮಾಡಿದ ತಕ್ಷಣವೇ ಆ ಕಡೆ ರೂಮ್ ಒಳಗೆ ಹೋಗ್ಬಿಟ್ಟ. ಓಕೆ, ನಮ್ಮ ಮಮ್ಮಿ ಎಲ್ಲ ಕುದಿಸಿದ ಕೂಡಲೇ ಶೇಂಗಾ ಈ ಥರ ಪ್ಲೇಟ್ ಒಳಗೆ ಹಾಕಿ ಕೊಟ್ಟರು. ಅದನ್ನೇ ತಿನ್ನತ್ತಿದ್ವಿ. ಮಸ್ತ್ ಬೆಂದಿದ್ದು.
ಭಾರಿ ಟೇಸ್ಟ್ ಇದ್ದು. ಹಾಗೆ ಆದಿತ್ಯಗೂ ಒಂದೆರಡು ಕೊಟ್ಟೆ, ಅವನು ತಿಂದ. ಮತ್ತು ಅದಾದಮೇಲೆ ಚಟ್ನಿ ಎಲ್ಲ ಮಾಡ್ಕೊಳ್ಳೋಕೆ ರೆಡಿ ಮಾಡಿದರು. ಈ ಕಡೆ ಚಟ್ನಿ ಎಲ್ಲ ಮಾಡೋಕೆ ಏನಿಲ್ಲ, ಹಸಿಮೆಣ್ಸಿನ್ಕಾಯಿ ಮತ್ತು ಆವಾಗಲೇ ತೋರಿಸಿದ್ನಲ್ಲ ಹಸಿ ಟೊಮೆಟೊ, ಕಾಯಿ, ಅದನ್ನೆಲ್ಲ ಕಟ್ ಮಾಡಿ ಫುಲ್ಲು ಹಂಚೊಳಗೆಲ್ಲ ಫ್ರೈ ಮಾಡ್ಯಾರ. ಎಣ್ಣೆ ಹಾಕಿ ಎಲ್ಲ ಫ್ರೈ ಮಾಡಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಉಪ್ಪು, ಇದನ್ನೆಲ್ಲ ಹಾಕಿ ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೆಂಪಾಗೋವರೆಗೂ ಫ್ರೈ ಮಾಡಿ ಇದನ್ನು ಕಲ್ಲಲ್ಲಿ ಹರ್ಕೊಳತ್ತಾರೆ ಅಷ್ಟೇ, ಸಿಂಪಲ್. ಮತ್ತು ಒಂದು ಸ್ವಲ್ಪ ಹುರ್ಕೊಂಡಿರೋ ಶೇಂಗಾ ಬೀಜ ಹಾಕೈತಿ. ಓಕೆ, ಈಗ ಶಾವಿಗೆಲಿ ಬಜ್ಜಿ ಮಾಡೋಕೆ ಎಲ್ಲನೂ ರೆಡಿ ಮಾಡಿಕೊಂಡು ಇಟ್ಕೊಂಡಿವಿ. ಏನಿಲ್ಲ, ಬಜ್ಜಿಯಲ್ಲಿ ನಾರ್ಮಲಾಗಿ ಮಿರ್ಚಿ ಬಜ್ಜಿ ಈ ಥರ ಎಲ್ಲ ಏನು ಮಾಡ್ತೀವಲ್ಲ, ಅದೇ ಥರನೇ ಹಿಟ್ಟು ಕಲಿಸಿ ಇಟ್ಕೊಳ್ಳೋದಷ್ಟೇ. ಕಡಲೆ ಹಿಟ್ಟು ಮತ್ತು ಒಂದು ಸ್ವಲ್ಪ ಅಜ್ವೈನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ಕಡೆ ಕಲಸಿ ನೆನೆ ಇಟ್ಟೀವಿ. ಮತ್ತು ಅದಾದಮೇಲೆ ನೋಡ್ಬೋದು, ಈ ಕಡೆ ನಮ್ಮ ಮಮ್ಮಿ ಚೌಳೆಕಾಯಿ ಪಲ್ಯನೂ ಮಾಡಿದರು. ಇವತ್ತು ಫುಲ್ ಅಂದ್ರೆ ಫುಲ್ ಮಸ್ತ್ ಊಟ ಇವತ್ತು. ಯಾಕಂದರೆ ಚೌಳೆಕಾಯಿ ಪಲ್ಯ ಆದಮೇಲೆ ಮತ್ತು ಸಬ್ಬಸ್ಗೆ ಪಲ್ಯ ಮತ್ತು ಕಿರ್ಸಾಲ್ಗಿ ಪಲ್ಯ ಇದನ್ನೆಲ್ಲ ಮಾಡಿದರು. ಅದನ್ನು ವಿಡಿಯೋ ಮಾಡೋಕೆ ಆಗಲಿಲ್ಲ, ಯಾಕಂದ್ರೆ ನಮ್ಮ ಮಮ್ಮಿ ಫುಲ್ ಫಾಸ್ಟ್ ಅದಾರ. ನಾನು ವಿಡಿಯೋ ಮಾಡಬೇಕು ಅಂತ ಅನ್ನುವಷ್ಟರೊಳಗೆ ಎಲ್ಲ ಮಾಡಿ ಇಟ್ಬಿಟ್ಟಿರ್ತಾರೆ. ಹೀಗಾಗಿ ಕೆಲವೊಂದು ಸರಿ ಒಂದೊಂದು ರೆಸಿಪಿನ ವಿಡಿಯೋ ಮಾಡೋಕ್ಕೆ ಆಗಲ್ಲ. ಓಕೆ, ಇಲ್ಲಿ ಕಲ್ಲನ್ ಖಾರ ಎಲ್ಲ ರೆಡಿ ಆಯಿತು. ಇದ್ರ ಜೊತೆ ಬಿಸಿ ಬಿಸಿ ಚಪಾತಿ ಆದರೂ ಆಗ್ಬೋದು, ಮತ್ತು ರೊಟ್ಟಿ ಮಸ್ತ್ ಅಂದ್ರೆ ಸೂಪರ್. ಕೆಲವೊಬ್ಬರು ಇದ್ರ ಜೊತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂತಾರೆ, ಇನ್ನೂ ಮಸ್ತ್ ಇರ್ತೈತಿ ಟೇಸ್ಟ್. ಎಣ್ಣೆ ಬೇಡ ತನ್ನೋರು ಮೊಸರು ಹಾಕ್ಕೊಂಡು ತಿನ್ಬೋದು. ರೊಟ್ಟಿ, ಮೊಸರು ಮತ್ತು ಈ ಖಾರ ಕಲಿಸ್ಕೊಂಡು ತಿಂತಿದ್ರೆ ಏನೂ ಬೇಡ ಅನ್ನಿಸ್ತೈತಿ. ಅಷ್ಟಂದ್ರೆ ಅಷ್ಟು ರುಚಿ ಇರ್ತೈತಿ. ನಮಗೆಲ್ಲ ಭಾಳ ಇಷ್ಟ ಈ ಥರ ಖಾರ ಎಲ್ಲ, ಈ ಥರ ಕಲ್ಲಲ್ಲಿ ಅರಿಯೋ ಖಾರ ಎಲ್ಲ ಭಾಳ ಇಷ್ಟ. ನಮ್ಮ ಮನ್ಯಾಗ ನಮ್ಮ ಮಮ್ಮಿರು ಯಾವಾಗಲೂ ಇದೇ ಥರ ಮಾಡೋದು. ಹಸಿ ಟೊಮೊಟೊ ಎಲ್ಲ ಹಾಕಿರ್ತಾರಲ್ಲ, ನೀವು ಬೇಕಾದಂಗೆ ಒಂದು 3-4 ದಿನ ಆದ್ರೂ ಇಟ್ಕೊಂಡು ತಿನ್ಬೋದು, ಏನೂ ಹಾಳಾಗಲ್ಲದು. ಯಾಕಂದ್ರೆ ಹಸಿ ಟೊಮೊಟೊ ಎಲ್ಲ ಹಾಕಿರ್ತಾರಲ್ಲ, ಹುಳಿ ಇರ್ತೈತಲ್ಲ, ಹೀಗಾಗಿ ಏನೂ ಕೆಡಲ್ಲ. ಆರಾಮಾಗಿ 3-4 ದಿನ ಇಟ್ಕೊಂಡು ಆರಾಮಾಗಿ ತಿನ್ಬೋದು. ಸಜ್ಜಿ ರೊಟ್ಟಿ ಜೊತೆ, ಜೋಳದ ರೊಟ್ಟಿ ಜೊತೆ, ಚಪಾತಿ ಜೊತೆ, ಎಲ್ಲದ್ರ ಜೊತೆನೂ ತಿನ್ಬೋದು. ಓಕೆ, ಅದಾದಮೇಲೆ ಮತ್ತು ಈ ಕಡೆ ಶಾವಿ ಎಲೆ ಬಜ್ಜಿನೂ ರೆಡಿ ಆಗತೈತಿ. ಎಲ್ಲನೂ ಆ ಎಲೆಗೆ ಈ ಥರ ಎಲ್ಲನೂ ಸವರ್ಕೋಬೇಕು. ಸವರ್ಕೊಂಡು ಒಂದೊಂದು ಲೇಯರಾಗಿ ಮಡ್ಚ್ಕೊಂಡು ಮತ್ತು ಮೇಲ್ಗಡೆಯಿಂದ ಹಚ್ಕೊಂಡು ಎಲ್ಲನೂ ಮಾಡಿ ಇಟ್ಕೊಳ್ಬೇಕು. ಅದೆಲ್ಲನೂ ಮಾಡಿ ಇಟ್ಕೊಂಡ್ಮೇಲೆ ಮತ್ತೆ ಕಡಲೆ ಹಿಟ್ಟು ಅದನ್ನು ಮೊದಲೇನು
ಕಲಸಿಟ್ಟು ಇದು ಈ ಥರ ಹಚ್ಚಾತೀವಲ್ಲ, ಮತ್ತು ಇದೇ ಇನ್ನೂ ಒಂದು ಸ್ವಲ್ಪ ಬೇಕಾಯ್ತು ನಮಗೆ, ಇದೆಲ್ಲ ಖಾಲಿ ಆಯಿತು ಎಲೆಗೆಲ್ಲ ಹಚ್ಚೋ ಅಷ್ಟರೊಳಗೆ. ಮತ್ತು ಇನ್ನೂ ಒಂದು ಸ್ವಲ್ಪ ಕಲಸಿ ಇದಕ್ಕಿಂತ ಒಂದು ಸ್ವಲ್ಪ ತಿಳು ಮಾಡಿ ಫುಲ್ ಎದ್ದು ಎಣ್ಣೆ ಒಳಗೆ ಬಿಡಬೇಕಷ್ಟೇ. ಸಿಂಪಲ್ ರೆಸಿಪಿದು, ಭಾರಿ ಟೇಸ್ಟಾಗಿ ಆಗಿರ್ತಾವೆ. ಕೆಲವೊಬ್ರು ಈ ಥರ ಮಾಡ್ಕೋತಾರೆ, ಕೆಲವೊಬ್ರು ಬಜ್ಜಿ ರೌಂಡ್ ಶೇಪನ್ನ ಆಗಲೇ ನಿಮ್ಗೆ ತೋರಿಸಿದ್ನೆಲ್ಲ ಆ ಥರನೂ ಮಾಡ್ಕೋತಾರೆ. ಬೇಕು ಅಂತಂದರೆ ಈ ಎಲೆನೇ ಫುಲ್ ಒಂದೊಂದಾಗಿ ಒಂದು ಎಲೆ ಒಳಗೆ ಒಂದು 4 ಪೀಸಾಗಿ ಕಟ್ ಮಾಡಿ ಕಡಲೆ ಹಿಟ್ಟೊಳಗೆ ಈ ಥರ ಸುಮ್ಮನೆ ಎದ್ದಿನೂ ಬಿಟ್ಕೋತಾರೆ. ಅದು ಫುಲ್ ಕ್ರಿಸ್ಪಿಯಾಗಿ ಆಗಿರ್ತೈತಿ. ಓಕೆ, ಒಂದಿಷ್ಟೆಲ್ಲ ಹಚ್ಚಿ ಇಟ್ಟಿದ್ದಾಯಿತು. ಇನ್ನೂ ಒಂದು ಸ್ವಲ್ಪ ಎಲೆ ಅದಾವೆ ಅಷ್ಟೇ, ಅದೆಲ್ಲ ಹಚ್ಚಿ ಇಟ್ಟರೆ ಮುಗೀತು. ಇನ್ನು ಕರಿದೊಂದೇ ಬಾಕಿ. ಓಕೆ, ಅದಾದಮೇಲೆ ಮತ್ತೆ ಈ ಕಡೆಗೆ ಮೆಂತ್ಯ ಪಲಾವ್ನೂ ರೆಡಿ ಆಯಿತು. ಮಸ್ತ್ ಅಂದ್ರೆ ಮಸ್ತಾಗಿತ್ತು ಮೆಂತ್ಯ ಪಲಾವು. ಇದ್ರ ರೆಸಿಪಿ ನಾನು 1-2 ಸರಿ ತೋರಿಸಿರ್ಬೋದು ಅನಿಸುತ್ತೆ. ತೋರಿಸಿನ ಆಲ್ರೆಡಿ ನಿಮಗೆ ಪಲಾವ್ ರೆಸಿಪಿ ಎಷ್ಟೊಂದು ತೋರಿಸಿನಿ ನಿಮಗೆ. ಅದಕ್ಕೆ ಇದನ್ನೇನು ರೆಸಿಪಿನ ವಿಡಿಯೋ ಮಾಡೋಕ್ಕೆಲ್ಲ ಹೋಗಲಿಲ್ಲ. ಓಕೆ, ಫೈನಲ್ಲಾಗಿ ಈ ಥರ ಇತ್ತು. ಪಲಾವ್ ಎಲ್ಲ ಮಿಕ್ಸ್ ಮಾಡಿದೆ. ಓಕೆ, ಮಸ್ತಾಗಿತ್ತು. ಪಲಾವ್ ಜೊತೆ ಕಾಂಬಿನೇಷನ್ನ ಈ ಶಾವಿಗೆ ಎಲೆ ಬಜ್ಜಿ ಮಸ್ತ್ ಅಂದ್ರೆ ಮಸ್ತಾಗಿತ್ತು. ನಾನು ಪದೇ ಪದೇ ಮಸ್ತ್ ಅಂದ್ರೆ ಮಸ್ತಾಗಿತ್ತು ಅಂತಂದು ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ. ನೀವು ಒಂದ್ಸರಿ ಟ್ರೈ ಮಾಡಿಕೊಂಡು ತಿಂದ್ರೇ ಆ ಮಜಾ ಗೊತ್ತಾಗೋದು. ಓಕೆ, ಟ್ರೈ ಮಾಡಿರಿ. ಇದು ಶಾವಿಗೆ ಎಲೆ ಆರೋಗ್ಯಕ್ಕೂ ಒಳ್ಳೆಯದು. ಆಲ್ರೆಡಿ ನಿಮ್ಗೆ ನಮ್ಮ ಮಮ್ಮಿ ಇದರಿಂದ ಏನು ಉಪಯೋಗ, ಎದಕ್ಕೆ ಏನು ಅಂಥೇಳಿ ಆಲ್ರೆಡಿ ಮೊನ್ನೆ ಬ್ಲಾಗಲ್ಲಿ ಹೇಳ್ಯಾರ. ಇದು ಕಿಡ್ನಿ ಸ್ಟೋನ್ ಈ ಥರ ಎಲ್ಲ ಹಳ್ಳಾಗಿರ್ತಾವಲ್ಲ, ಅದೆಲ್ಲ ಭಾಳ ಅಂದ್ರೆ ಭಾಳ ಒಳ್ಳೆಯದಂತ, ಕಡಿಮೆ ಆಗ್ತಾವಂತ. ಮೊದಲೆಲ್ಲ ಹಿಂದಕ್ಕೆಲ್ಲ ಜಾಸ್ತಿ ತಿಂತಿದ್ರತ್ತೆ ಇದು ಬಜ್ಜಿ ಎಲ್ಲ ಮಾಡಿಕೊಂಡು. ಈ ಎಲೆ ಪಲ್ಯನೂ ಮಾಡ್ತಿದ್ರಂತ. ಈಗೆಲ್ಲ ಜಾಸ್ತಿ ಯಾರೂ ಅಷ್ಟು ಗೊತ್ತಿಲ್ಲ ಅಂತ ಹೇಳಿ ಅನ್ಕೋತೀನಿ. ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರ್ತೈತಿ, ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿಲ್ಲ ಅನ್ಕೊತೀನಿ. ಓಕೆ, ಎಲ್ಲನೂ ಫ್ರೈ ಮಾಡಿ ಇಟ್ಟಿದ್ದಾಯ್ತು. ಸೇಮ್ ನೋಡೋಕ್ಕೆಲ್ಲ ಯಾವ ಥರ ಕಾಣಿಸತ್ತ, ಪಪ್ಸ್ ಸಿಗ್ತಾವಲ್ಲ ಬೇಕ್ರಿ ಒಳಗೆಲ್ಲ, ವೆಜ್ ಪಪ್ ಎಗ್ ಪಪ್ ಸಿಗ್ತಾವಲ್ಲ, ಸೇಮ್ ಅದೇ ಥರ ಶೇಪ್ ಬಂದಿತ್ತು. ಓಕೆ, ಈಗ ಎಲ್ಲರೂ ಊಟ ಮಾಡೋಕೆ ಕೂತ್ಕೊಳ್ಳತ್ತಾರ. ಎಲ್ಲರೂ ಹಾಕ್ಕೊಂಡು ನಾನು ಈ ಕಡೆ ಹಾಕ್ಕೊಂಡಿನಿ. ಆದಿತ್ಯಾಗ ತಿನ್ನಿಸ್ಬೇಕಂಥೇಳಿ ತಿನ್ನಿಸಿದ್ರೆ ಅವನು ರೈಸ್ ಒಲ್ಲೆ ಅಂತ ಬರೀ ಬಜ್ಜಿ ಬೇಕಂಥೇಳಿ ಇದು ಮಾಡತ್ತಿದ್ದ. ರೈಸ್ ನೋಡ್ರಿ ಇಡಕ್ಕೆ ಹೋದರೆ ತಿನ್ನಲಾಗಿದ್ದ. ಓಕೆ, ಅದೆಲ್ಲ ಆದಮೇಲೆ ಮತ್ತೆ ನಮ್ಮ ಮಮ್ಮಿ ಈ ಕಡೆ ನಮ್ಮ ಅಜ್ಜಾರಿಗೆಲ್ಲ ರೊಟ್ಟಿ ಬೇಕಲ್ಲ, ಅವರು ರೈಸ್ ಅಷ್ಟೇ ತಿನ್ನಂಗಿಲ್ಲ. ಅದಕ್ಕೆ ಅವ್ರಿಗೆಲ್ಲ ಮತ್ತೆ ರೊಟ್ಟಿ ಮಾಡತ್ತ. ಸಾಲಿಗೆ ಹೋಗಿ ಬಂದೆ? ಎಷ್ಟು ಸಾಲಿಗೆ ಹೋಗಿ ಬಂದು ಏನೇನು ಹೋಮ್ವರ್ಕ್ ಹಾಕೊಟ್ಟಾರನ? ಏನು ಹಾಕೊಟ್ಟಾರ ತೋರ್ಸಪ್ಪ. ಬ್ಯಾಗ್ ಹಂಗೆ ಇಷ್ಟು ಜಲ್ದಿ ನೀವು ಸಾಲಿಗೆ ಹೋಗಕ್ಕೆ ಇಷ್ಟ ಆತಾನೆ? ನೈಟದಿ ಸಾಲಿಗೆ ಹೋಗ್ಕನತ್ತೀವ. ಬ್ಯಾಗ್ ತೊಗೊಂಡು ಹೆಂಗೆ ತಿರುಗಾಡತ್ತ ನೋಡಿ ಫ್ರೆಂಡ್ಸ್. ನಮ್ಮ ತಮ್ಮಂದು ಬ್ಯಾಗ್ ಅದು. ಅಪ್ಪೋ ಸಾಲಿ ಬಿಡ್ತು ಹಿಂಗೆ ಹಾಕೋತಾರ ಬ್ಯಾಗ, ಸೀದಾ ಹಿಂದೆ ಹಾಕೋಬೇಕು, ಹಿಂದು. ಸಾಲಿಗೆ ಹೋಗಾಕತ್ತಿ? ಮುಂದಿನ ವರ್ಷ ನೀನು ಹೋಗಾಕತ್ತೈತಿ ಸಾಲಿಗೆ? ಬಾಯ್ಲಿಗ ಈಗ ಸಾಲಿ ಬಿಡ್ತು? ಬಿಡ್ತಾ? ಬಾಕ್ಸ್ ಕಟ್ಟಿತ್ತಲ್ಲ ತಿಂದು? ಮಮ್ಮ ತಿಂದು? ತಿಂದೆ? ಟೀಚರ್ ಹೊಡೆದ್ರನ? ಹೆಂಗೆ ಹೊಡೆದ್ರು? ಹೂವಾ, ಮತ್ತು ಹೋಮ್ವರ್ಕ್ ಮಾಡ್ಲಿಕ್ಕೆ ಬಡಿತಾರ ಅವರು. ಏನು ಹಾಕೊಟ್ಟಾರ ಹೋಮ್ವರ್ಕ್ ತೋರಿಸಿ?
ಬಾಯ್. ಮಸ್ತ್ ಅಲ್ಲಿ ಹೊಂಟಿ ಸರಿ ಹೋಗ್ಬರ್ತಿ ಹಂಗ ಟೀಚರ್ ಬಾಯ್. ಬ್ಯಾಗ್ ಯಾಕಡೆ ಹಾಕೊಂಡ ಟೀಚರ್ ಹೊಡೆದ್ರ ಹಾಕಪ್ಪ. ಯಪ್ಪ ಎಷ್ಟು ಒಜ್ಜೈತಿ ಯಪ್ಪ ಬ್ಯಾಗ. ಪಾಪ ಎಷ್ಟು ದನ ನೋಡು ಸಾಲಿಗೆ ಹೋಗಿ ಬಂದು ಬಾಪ್. ಇವಾಗಲೇ ಸಾಲಿ ಹುಚ್ಚೈತಿ ನೋಡಿ. ಹೋಗ ಅಂತಪ್ಪ ನೀನು ಸ್ಕೂಲಿಗೆ ಹೋಗಕತ್ತಿ. ಆದಿ ಬರ್ದ್ಯಾ? ಎಷ್ಟು ಶಾನೆ ಅದನಪ್ಪ ನಮ್ಮ ಆದಿ. ಆದಿ ಅಂತ ಬರ್ಸಿದ್ರನ ಪೆನ್ನಿಲೆ. ಓ ಏನು ಶಾನೆ ಐತಿಯಪ್ಪ ಇದು ನೋಡಿ ಬಂಗಾರಿ. ಬಾಯ್ 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 ಚಿನ್ನಿ ಬಂಗಾರಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗ್ಯದ ಅಂಥೇಳಿ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಓಕೆ ಬಾಯ್.